ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚಿನ್ನು. ಇವತ್ತಿನ ರೆಸಿಪಿ ಬಂದು ಮಟನ್ ಪೆಪ್ಪರ್ ಡ್ರೈ. ಸೊ ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊಳ್ಳಿ. ಸೊ ಕುಕ್ಕರ್ನಲ್ಲಿ ಒಂದು 4 ಸ್ಪೂನ್ ಆಯಿಲ್ ಹಾಕ್ಕೊಂಡಾದ್ಮೇಲೆ ಒಂದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಆಯಿಲಲ್ಲಿ ಹಾಕಿ ಡೀಪ್ ಫ್ರೈ ಮಾಡಿ ಸ್ವಲ್ಪ ಬ್ರೌನ್ ಬರಬೇಕು. ಬ್ರೌನ್ ಬಂದಮೇಲೆ ಮಟನನ್ನು 1 kg ಮಟನನ್ನು ತೆಗೆದಿಟ್ಕೊಂಡಿದ್ದೀನಿ. ಸೊ ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ವಾಶ್ ಮಾಡ್ಕೊಳ್ಳಿ. ಆ ಮಟನನ್ನು ತೆಗ್ದು ಕುಕ್ಕರ್ನಲ್ಲಿ ಹಾಕಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನಮ್ಮನೇಲಿ ಖಾರ ಜಾಸ್ತಿ ಇರುತ್ತೆ, ಸೊ ಖಾರ ಜಾಸ್ತಿ ಊಟ ಮಾಡ್ತಾರೆ, ಹಾಗಾಗಿ ಖಾರ ಜಾಸ್ತಿ ಹಾಕ್ತಿದ್ದೀನಿ. ನೀವು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಸೊ 1/2 ಸ್ಪೂನ್ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು 2 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಸಾಂಬಾರು ಕೂಡ ಮಾಡ್ತೀನಿ ಅನ್ನೋ ಒಂದು ರೀಸನಿಗೆ 2 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ನೀವು ಬೇರೆ ಪೆಪ್ಪರ್ ಡ್ರೈ ಮಾತ್ರ ಮಾಡ್ತೀನಿ ಅಂದರೆ 1 ಲೋಟ ನೀರು ಹಾಕ್ಕೊಳ್ಳಿ. ನಾನು 2 ವಿಷಲಿಗೆ ಬಿಡ್ತಾ ಇದ್ದೀನಿ. ಸೊ ನೀವು ಎಳೆ ಮಟನ್ ಅಂದರೆ 2 ವಿಷಲ್ ಬಿಡಿ, ಸ್ವಲ್ಪ ಬಲ್ತಿರೋ ಮಟನ್ನು ಅಂದರೆ 3 ವಿಷಲ್ ಬಿಡಿ. ಬನ್ನಿ ಮಟನ್ ಪೆಪ್ಪರ್ ಡ್ರೈ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಸೊ ಒಂದು ಬಾಣಲಿ ಇಡಿ, ಅದರಲ್ಲಿ 2 ಪಲಾವ್ ಎಲೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಆನಿಯನ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಮಟನ್ನ ಬೇಯಿಸಿಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಮಟನ್ನ ಬಾಣಲಿ ಒಳಗೆ ಹಾಕಿ ಬಾಣಲಿ ಒಳಗೆ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಆನಿಯನಲ್ಲೆಲ್ಲ ಸ್ವಲ್ಪ ಉಪ್ಪಿರಲ್ಲ, ಹಾಗಾಗಿ ಚೂರು ಉಪ್ಪು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ಎಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಮತ್ತು ಇದರಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ, ಸ್ವಲ್ಪ ಗರಂ ಮಸಾಲ. ಸೊ ಖಾರದ ಪುಡಿ ಎಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಗರಂ ಮಸಾಲ ಮಾತ್ರ ಹಾಕ್ಕೊಳ್ಳಿ. ಮೇನ್ ಬೇಕಾಗಿರುತ್ತೆ ಇದಕ್ಕೆ ಪೆಪ್ಪರ್. ಸೊ ಹಾಗಾಗಿ ಪೆಪ್ಪರ್ನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಪೆಪ್ಪರ್ನ ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ನೀವು ಖಾರ ಎಷ್ಟು ತಿಂತೀರ ಸೊ ಅದ್ರ ಮೇಲೆ ಡಿಪೆಂಡು. ನಾನು ಸ್ವಲ್ಪ ಖಾರ ಮನೇಲಿ ಜಾಸ್ತಿ ಊಟ ಮಾಡೋದ್ರಿಂದ ಪೆಪ್ಪರ್ನ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ನೀವು ಸ್ವಲ್ಪನೇ ಹಾಕ್ಕೊಳ್ಳಿ, ಓಕೆನಾ. ಪೆಪ್ಪರ್ ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಾದಮೇಲೆ ನಾನು ಅರ್ಧ ನಿಂಬೆಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ. ಸೊ ಆ ಅರ್ಧ ನಿಂಬೆಹಣ್ಣನ್ನು ಜ್ಯೂಸನ್ನು ಇದರೊಳಗೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ. ಮಟನ್ ಪೆಪ್ಪರ್ ಡ್ರೈ ರೆಡಿ. ಸೊ ಇದನ್ನು ನೀವು ಯಾವ್ದಾದ್ರು ಸೈಡ್ ಡಿಶ್ಶಿಗೆ ತೊಗೋಬೋದು, ತುಂಬ ಟೇಸ್ಟಾಗಿರುತ್ತೆ. ನೀವು ಸಿಂಪಲ್ಲಾಗಿ ಸಾಂಬಾರು ಮಾಡಿ ಅದ್ರ ಜೊತೆಗೂ ಊಟ ಮಾಡ್ಬೋದು, ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ. ಮಾಡಿ ನೋಡಿ, ಕಮೆಂಟ್ ಹಾಕಿ. ತುಂಬ ಟೇಸ್ಟಾಗಿದೆ. ನನ್ನ ಚಾನಲ್ನ ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.